ಗುರುಭ್ಯೋ ನಮ ಗುರು ರಾಘವೇಂದ್ರಾಯ ನಮ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಪಂಡಿತ್ ಎಂ ಎನ್ ಶಾಸ್ತ್ರಿ ಮಾಡ್ತಕ್ಕಂತಹ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ 2026 ಕರ್ಕಾಟಕ ರಾಶಿಯವರಿಗೆ ಮಾಸಫಲ ಯಾವ ರೀತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಹೋಗ್ತೇನೆ. 2026 ಏಪ್ರಿಲ್ ತಿಂಗಳಲ್ಲಿ ನಾವು ಮೊದಲನೇದಾಗಿ ಗ್ರಹಗಳ ಬದಲಾವಣೆಗಳನ್ನು ನಾವು ನೋಡಬೇಕಾಗತ್ತೆ. ಯಾವ್ಯಾವ ದಿನದಂದು ಯಾವ ಗ್ರಹಗಳು ಯಾವ ರಾಶಿಗೆ ಪ್ರವೇಶವನ್ನ ಮಾಡುತ್ತೆ ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ. ಅದೇ ರೀತಿಯಲ್ಲಿ ಮೊದಲನೇದಾಗಿ ಏಪ್ರಿಲ್ 3ನೇ ತಾರೀಕು ಕುಜ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಏಪ್ರಿಲ್ 11ನೇ ತಾರೀಕು ಬುಧ ಮತ್ತು ಏಪ್ರಿಲ್ 30ನೇ ತಾರೀಕು ಬುಧ ಈ ತಿಂಗಳಲ್ಲಿ 2 ಸತಿ ರಾಶಿಗಳನ್ನು ಬೇರೆ ಬೇರೆ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಮೊದಲನೇದಾಗಿ ಏಪ್ರಿಲ್ 11ಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಮತ್ತು ಏಪ್ರಿಲ್ 30ನೇ ತಾರೀಕಿಗೆ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದೇ ರೀತಿ ಏಪ್ರಿಲ್ 14ನೇ ತಾರೀಕು ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಇದು ಸೂರ್ಯನಿಗೆ ಉಚ್ಚ ಸ್ಥಾನ ಆಗಿರುತ್ತೆ. ಅದೇ ರೀತಿ ಹಸ್ತನಾಗಿರ್ತಕ್ಕಂತಹ ಶನಿ ಇಲ್ಲಿ ಉದಯ ಆಗ್ತಾನೆ. ಅದೇ ರೀತಿ ಲಾಸ್ಟಲ್ಲಿ ಏಪ್ರಿಲ್ 20ನೇ ತಾರೀಕು ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ರೀತಿ ಆದ ನಂತರದಲ್ಲಿ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದವರಿಗೆ ಈ ತಿಂಗಳಲ್ಲಿ ಏನೇನು ಬದಲಾವಣೆಗಳು ಆಗಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಹಣಕಾಸಿನ ವಿಚಾರ. ಯಾಕಂತಂದರೆ ಎಲ್ಲರೂ ನೋಡ್ತಕ್ಕಂಥದ್ದೇ ಫೈನಾನ್ಸ್ ವಿಚಾರವನ್ನು ನೋಡ್ತಾರೆ. ಹಣಕಾಸು ಮನೆ ಪರಿಸ್ಥಿತಿ ಸುಧಾರಣೆ ಆಗಬೇಕಂದ್ರೂ ಸಹ ಹಣಕಾಸು ಬೇಕಾಗಿರೋದ್ರಿಂದ ಹಣಕಾಸಿನ ವಿಚಾರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ವಿಚಾರ ನೋಡಬೇಕಾದ್ರೆ 2ನೇ ಮನೆ, 6ನೇ ಮನೆ ಮತ್ತು 11ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. ಕರ್ಕಾಟಕ ರಾಶಿಯವರಿಗೆ 2ನೇ ಮನೆ ಬಂದು ಸಿಂಹ ರಾಶಿ ಆಗಿರುತ್ತೆ. ಸಿಂಹ ರಾಶಿಯಲ್ಲಿ ಕೇತುವಿನ ಪ್ರಭಾವ ಅಲ್ಲಿ ಇರುತ್ತೆ. ಅದಾದ ನಂತರದಲ್ಲಿ 6ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. 6ನೇ ಮನೆ ಅಂದರೆ ಅವರಿಗೆ ಧನುರ್ರಾಶಿ ಆಗುತ್ತೆ. ಧನುರ್ರಾಶಿ ಮೇಲೆ ಗುರುವಿನ ಪ್ರಭಾವ ಇರೋದ್ರಿಂದ, ಗುರುವಿನ ದೃಷ್ಟಿ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂತಂದರೆ ಋಣಬಾಧೆ ಅನ್ನೋದನ್ನು ಈ ತಿಂಗಳು ಅವರು ಕಳ್ಕೊಳ್ಳುವಂಥ ಯೋಗ ಇದೆ. ಅದೇ ರೀತಿಯಲ್ಲಿ 11ನೇ ಮನೆಯಲ್ಲಿ ಶುಕ್ರ, 11ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಶುಕ್ರ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ವಿಪರೀತ ಲಾಭ ಆಗ್ತಕ್ಕಂಥದ್ದು ಯೋಗ ಇದೆ. ಅಕಸ್ಮಾತ್ ಲಾಭ ಆಗ್ಬೋದು, ಇಲ್ಲ ಸ್ತ್ರೀಯಿಂದ ಲಾಭ ಆಗ್ಬೋದು, ಹೊರದೇಶದಿಂದ ಬರ್ತಕ್ಕಂಥದ್ದು, ಹೊರರಾಜ್ಯದಿಂದ ಬರ್ತಕ್ಕಂಥ ಹಣಕಾಸು ಕೂಡ ಒಳಹರಿವು ಈ ಸತಿ ತುಂಬ ಆಗುತ್ತೆ. 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರು ಇದ್ದಾನೆ. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ ಇವರಿಗೆ ಅಂದರೆ ವ್ಯಯ ಆಗುತ್ತೆ. ಬಂದಂಥ ಹಣ ಕೂಡ ಯಾವುದೇ ರೀತಿಯಾದಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದು ಭೂಮಿ ಮೇಲೆ ಒಳ್ಳೆಯ ರೀತಿಯಲ್ಲಿ ಭೂಮಿ ಆಗಿರ್ಬೋದು, ಕಾರ್ ತಗೊಳ್ಳೋದಾಗಿರ್ಬೋದು, ಇಲ್ಲ ಆಸ್ತಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಥರ ಪ್ರಾಪರ್ಟಿ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಈ ತಿಂಗಳು ತುಂಬ ನಡಿಬೋದು. ಅದೇ ರೀತಿಯಲ್ಲಿ ಅವರಿಗೆ ಕುಟುಂಬದ ವಿಚಾರವನ್ನು ನೋಡ್ತಾ ಹೋಗೋಣ. ಕುಟುಂಬದ ವಿಚಾರವನ್ನು ನೋಡ್ಲಿಕ್ಕೆ ಹೋದರೆ 4ನೇ ಮನೆಯನ್ನು ನೋಡಬೇಕಾಗತ್ತೆ. 4ನೇ ಮನೆ ಅಂತಂದರೆ ಅವರಿಗೆ ತುಲಾರಾಶಿ ಆಗುತ್ತೆ. ತುಲಾರಾಶಿ ಮೇಲೆ ಸೂರ್ಯನ ದೃಷ್ಟಿ ಇದೆ, ಬುಧನ ದೃಷ್ಟಿ ಇದೆ, ಅದೇ ರೀತಿ ಗುರುವಿನ ದೃಷ್ಟಿ ಕೂಡ ಇದೆ. 4ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ, ಬುಧನ ದೃಷ್ಟಿ ಮತ್ತು ಸೂರ್ಯನ ದೃಷ್ಟಿ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಏನೇ ಸಮಸ್ಯೆ ಬಂದರೂ ಸಹ ಇವರು ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾಕಂತಂದರೆ ಗುರುವಿನ ದೃಷ್ಟಿ ಇರೋದ್ರಿಂದ, ಗುರುವಿನ ದೃಷ್ಟಿ 4ನೇ ಮನೆಯ ಮೇಲೆ ಇರೋದ್ರಿಂದ ಇವರಿಗೆ ಕುಟುಂಬದಲ್ಲಿ ತುಂಬ ಈ ಸತಿ ಹೊಂದಾಣಿಕೊಂಡು ಹೋಗ್ತಕ್ಕಂಥದ್ದು. ಯಾರಾದರೂ ಜಗಳಗಳಾಗಿದ್ದರೆ, ಕಲಹಗಳಾಗಿದ್ರೂ ಸಹ ಇವರು ಅದನ್ನು ಮ್ಯಾಚಪ್ ಮಾಡಿಕೊಂಡು ಅಂದರೆ ನಿಭಾಯಿಸ್ಕೊಂಡು ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ತಿಂಗಳು ಅವರಿಗೆ ನಡೆಯುತ್ತೆ. ಆಯಿತಾ. ಅದೇ ಥರದಲ್ಲಿ ಪ್ರೀತಿ ಪ್ರೇಮದ ವಿಚಾರವನ್ನು ನಾವು ನೋಡ್ತಾ ಹೋದರೆ ಇವರಿಗೆ 5ನೇ ಮನೆ ವೃಶ್ಚಿಕ ರಾಶಿ ಆಗಿರುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಬಂದು ಕುಜ ಆಗಿರ್ತಾನೆ. ಕುಜ ಇವರಿಗೆ 9ನೇ ಮನೆಯಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ. ಅದಾದ ನಂತರದಲ್ಲಿ ಇವರಿಗೆ ಶುಕ್ರನ ದೃಷ್ಟಿ 5ನೇ ಮನೆ ಮೇಲೆ ಇರೋದ್ರಿಂದ ಪ್ರೀತಿ ಪ್ರೇಮದಲ್ಲಿ ಹೊಸ ಪರಿಚಯ ಆಗುವಂಥ ಯೋಗ ಇದೆ. ಪ್ರೀತಿ ಪ್ರೇಮದಲ್ಲಿ ಇವ್ರಿಗೆ ಏನಾದರೂ ಹೊಸ ಬಾಂಧವ್ಯ ಬೆಳೀತಕ್ಕಂಥದ್ದು, ಹೊಸ ಹುಡುಗ ಪರಿಚಯ ಆಗ್ತಕ್ಕಂಥದ್ದು, ಇಲ್ಲ ಬಿಟ್ಟೋದ ಪ್ರೀತಿ ಇದ್ದರೆ ಕೂಡುವಂಥ ಯೋಗ ಇವರಿಗೆ ಖಂಡಿತವಾಗಲೂ ಈ ತಿಂಗಳು
ಕಂಡು ಬರುತ್ತೆ. ಅದಾದ ನಂತರದಲ್ಲಿ ನಾವು ಆರೋಗ್ಯ ವಿಚಾರವನ್ನೇ ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಹೋಗೋಣ. ಆರೋಗ್ಯದ ವಿಚಾರ ಬಂದಾಗ 8ನೇ ಮನೆ ಇವರಿಗೆ ಕುಂಭರಾಶಿ ಆಗಿರುತ್ತೆ. ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ಅದೇ ಕಾರಣದಲ್ಲಿ ಕುಂಭರಾಶಿಯ ಮೇಲೆ ಗುರುವಿನ 9ನೇ ದೃಷ್ಟಿ ಬೀಳೋದ್ರಿಂದ ಏನೇ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದರೂ ಸಹ ಇವರು ನೋಡ್ಕೊಂಡು ಹೋಗ್ತಾರೆ ಮುಂದೆ. ಯಾಕಂತಂದ್ರೆ ಇವರು ಎಚ್ಚರಿಕೆಯಿಂದ ಇರ್ತಾರೆ ಅನ್ನೋದು ಈ ತಿಂಗಳು ಕಂಡು ಬರ್ತಾ ಇದೆ. ಕರ್ಕಾಟಕ ರಾಶಿಯವರು ಯಾಕಂದರೆ ಈ ತಿಂಗಳು ಸ್ವಲ್ಪ ಆರೋಗ್ಯದಲ್ಲಿ ಏನು ಏರುಪೇರಾದರೂ ಗುರುವಿನ ದೃಷ್ಟಿ ಇರೋದ್ರಿಂದ ನೀವು ಎಚ್ಚರಿಕೆಯಾಗಿ ಇರ್ತೀರಾ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಕೆಲಸದ ವಿಚಾರವನ್ನು ನೋಡ್ತಾ ಹೋಗೋಣ. ಕೆಲಸದ ವಿಚಾರ ಅಂತಂದಾಗ 10ನೇ ಮನೆ ನೋಡಬೇಕಾಗತ್ತೆ. 10ನೇ ಮನೆ ಅಂತಂದರೆ ಇವರಿಗೆ ಮೇಷರಾಶಿ ಆಗಿರುತ್ತೆ. ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಒಳ್ಳೆ ಬಡ್ತಿ ಸಿಗ್ತಕ್ಕಂಥ ಯೋಗ ಇದೆ. ಕರ್ಕಾಟಕ ರಾಶಿಯವರಿಗೆ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಬಡ್ತಿ ಸಿಗ್ತಕ್ಕಂಥದ್ದು, ಆನಂತರದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ಈ ತಿಂಗಳು ಕಂಡು ಬರುತ್ತೆ. ಅದೇ ವ್ಯವಹಾರ ಬಿಸ್ನೆಸ್ ವಿಚಾರವನ್ನು ನೋಡ್ತಾ ಹೋದಾಗ ಬಿಸ್ನೆಸ್ಸಲ್ಲಿ ಬುದ್ಧಿವಂತಿಕೆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಬುಧ ಕೂಡ ಇರೋದ್ರಿಂದ ಬಿಸ್ನೆಸ್ಸಲ್ಲೂ ಕೂಡ ಒಳ್ಳೆಯ ಲಾಭ ಈ ತಿಂಗಳು ಅವರು ನೋಡ್ಬೋದು. ಯಾಕಂತಂದರೆ 11ನೇ ಮನೆ ಲಾಭಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಸ್ವಂತ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಈ ತಿಂಗಳು ಲಾಭವನ್ನು ಖಂಡಿತವಾಗ್ಲೂ ನೀವು ನೋಡಬಹುದು. ಅದಾದ ನಂತರದಲ್ಲಿ ಕುಟುಂಬದ ವಿಚಾರವನ್ನು ನೀವು ಆಲ್ರೆಡಿ ನಾನು ತಿಳಿಸಿದ್ದೀನಿ. ಅದಾದ ನಂತರದಲ್ಲಿ ನಾವು ಮಹಿಳೆಯರು ಗೃಹಿಣಿಯರಿಗೆ ಈ ತಿಂಗಳು ನಾವು ನೋಡೋದಾದರೆ ಗೃಹಿಣಿಯರಿಗೆ ಮನಃಶಾಂತಿ ಅಂತೂ ಖಂಡಿತವಾಗ್ಲೂ ಈ ತಿಂಗಳು ಇದೆ. ಸಪ್ತಮದಲ್ಲಿ ನಿಮಗೆ ಸಪ್ತಮ ಬಂದು ನಿಮಗೇನಪ್ಪ ಅಂತಂದರೆ ಮಕರ ರಾಶಿ ಆಗಿರೋದ್ರಿಂದ ಮಕರ ರಾಶಿ ಅಧಿಪತಿ ನಿಮಗೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಕುಳಿತಿರೋದ್ರಿಂದ ಖಂಡಿತವಾಗ್ಲೂ ಗೃಹಿಣಿಯರಿಗೆ ಮನಃಶಾಂತಿ ಅಂತೂ ಖಂಡಿತವಾಗ್ಲೂ ಈ ತಿಂಗಳು ನಿಮಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ನೀವು ಕರ್ಕಾಟಕ ರಾಶಿಯವರು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತಂದರೆ, ಜಾತಕದಲ್ಲಿ ನಿಮಗೆ ಗ್ರಹ ಫಲಗಳನ್ನು ತಿಳ್ಕೋಬೇಕು ಅಂತಂದರೆ ನಾ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರಿಗೆ ಕರೆ ಮಾಡಿ ನೇರವಾಗಿ ಸಹ ಬಂದು ನೀವು ಭೇಟಿ ಆಗಬಹುದು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.